डीके शिव कुमार की, बोलो डीके सुरेश की, बोलो इकबाल हुसैन की, कांग्रेस पार्टी की, कांग्रेस पार्टी की, कांग्रेस पार्टी की। ಡಿಕೆ ಶಿವಕುಮಾರ್ ರಾಜ್ಯದ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ ಹಿನ್ನೆಲೆಯಲ್ಲಿ ಮಹಾತ್ಮ ಗಾಂಧಿ ವೇಷ ತೊಟ್ಟು ಕನಕಪುರದ ಕೆಂಕೇರಮ್ಮ ದೇವಾಲಯದಿಂದ ಬೆಂಗಳೂರಿನ ತನಕ ಪಾದಯಾತ್ರೆ ಹೊರಟಿರುವ ತುಮಕೂರು ಜಿಲ್ಲೆ ಪಾವಗಡ ತಾಲೂಕಿನ ಬೂದಿಬೆಟ್ಟ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಹಾಗೂ ಡಿಕೆಶಿ ಅಭಿಮಾನಿ ಮುತ್ತುರಾಯಪ್ಪ ಗಾಂಧಿ ಅವರನ್ನು ಶನಿವಾರ ರಾಮನಗರದಲ್ಲಿ ಕಾಂಗ್ರೆಸ್ ಮುಖಂಡರು ಹಾಗೂ ಯುವ ಕಾಂಗ್ರೆಸ್ ಪದಾಧಿಕಾರಿಗಳು ಸನ್ಮಾನಿಸಿ ಬೀಳ್ಕೊಡುಗೆ ನೀಡಿದರು. ಈ ವೇಳೆ ಮಾತನಾಡಿದ ಮುತ್ತುರಾಯಪ್ಪ ಗಾಂಧಿ, ನಾನು ಡಿಕೆಶಿ ಅವರ ಅಭಿಮಾನಿಯಾಗಿದ್ದೇನೆ. ಕಳೆದ 1 ವರ್ಷದ ಹಿಂದೆಯೇ ಅವರು ರಾಜ್ಯದ ಮುಖ್ಯಮಂತ್ರಿಯಾಗಬೇಕಿತ್ತು. ಆದರೂ 1 ವರ್ಷ ತಡವಾಗಿ ಸಿಎಂ ಆಗಿದ್ದಾರೆ. ಅವರ ಮನೆ ದೇವರಾದ ಕೆಂಕೇರಮ್ಮನ ದೇವರಿಗೆ ಹರಕೆ ಕಟ್ಟಿಕೊಂಡಿದ್ದೆ. ಅದೇ ರೀತಿ ದೇವಿಗೆ ಪೂಜೆ ಸಲ್ಲಿಸಿ ಪಾದಯಾತ್ರೆ ಹಮ್ಮಿಕೊಂಡಿದ್ದೇನೆ ಎಂದರು. ಈ ಹಿಂದೆ ಕೂಡ ಬಳ್ಳಾರಿಯಿಂದ ಬೆಂಗಳೂರು ತನಕ 325 ಕಿಲೋಮೀಟರ್ ಸುಮಾರು 15 ದಿನಗಳ ಕಾಲ ಮಹಾತ್ಮ ಗಾಂಧಿ ವೇಷ ತೊಟ್ಟು ಪಾದಯಾತ್ರೆಯಲ್ಲಿ ಪಾಲ್ಗೊಂಡಿದ್ದೆ ಎಂದು ನೆನೆದರು. ಮುತ್ತುರಾಯಪ್ಪ ಅವರ ಪಾದಯಾತ್ರೆಗೆ ರಾಮನಗರದ ಸ್ಥಳೀಯ ಕಾಂಗ್ರೆಸ್ ಮುಖಂಡರು ಹರ್ಷ ವ್ಯಕ್ತಪಡಿಸಿದರು. ಆತ್ಮೀಯವಾಗಿ ಬೀಳ್ಕೊಡುಗೆ ನೀಡಿದರು. ಈ ವೇಳೆ ನಗರಸಭಾ ಸದಸ್ಯ ಮುತ್ತುರಾಜು, ಸ್ಥಾಯಿ ಸಮಿತಿ ಅಧ್ಯಕ್ಷ ಆರಿಫ್, ಜಿಲ್ಲಾ ಯುವ ಕಾಂಗ್ರೆಸ್ ಮಾಜಿ ಕಾರ್ಯದರ್ಶಿ ಅನಿಲ್ ಜೋಗೆಂದಾರ್, ತಾಲೂಕು ಯುವ ಕಾಂಗ್ರೆಸ್ನ ಅಧ್ಯಕ್ಷ ಭೂಷಣ್, ಗ್ರಾಮಾಂತರ ಬ್ಲಾಕ್ ಅಧ್ಯಕ್ಷ ರಾಮು, ಯುವ ಮುಖಂಡರಾದ ವಸೀಂ, ಮಲ್ಲೇಗೌಡ, ಚೇತನ್, ವಿನು ಮತ್ತಿತರರು ಇದ್ದರು. ನನ್ನ ಹೆಸರು ಮುತ್ತುರಾಯಪ್ಪ ಅಂತ, ತುಮಕೂರು ಜಿಲ್ಲೆ ಪಾವಗಡ ತಾಲೂಕು ಬೂದಿಬೆಟ್ಟ ಗ್ರಾಮ ಪಂಚಾಯತಿಯ ಮಾಜಿ ಅಧ್ಯಕ್ಷ, ಕಾಂಗ್ರೆಸ್ ಪಕ್ಷದ ಒಬ್ಬ ಸಾಮಾನ್ಯ ಕಾರ್ಯಕರ್ತ. ನಾನು ಕಳೆದ ವರ್ಷ ಕೇರಳದ ಕಣ್ಣೂರು ಜಿಲ್ಲೆ ಮಾಡಾಯಿಕಾವೂರಿನಲ್ಲಿರ್ತಕ್ಕಂಥ ಕಾಳಿಯಮ್ಮ ಮತ್ತು ಡಿಕೆ ಶಿವಕುಮಾರ್ ಅವರ ಮನೆ ದೇವರಾಗಿರ್ತಕ್ಕಂತಹ ಕೆಂಕೇರಮ್ಮ ಅವರಿಗೆ ಒಂದು ಹರಕೆಯನ್ನು ಹೊತ್ತಿದ್ದೆ. ಕಳೆದ ವರ್ಷನೇ ನಮ್ಮ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕಾಗಿತ್ತು. ಕೆಲವು ಕಾರಣಾಂತರಗಳಿಂದ ಆಗಿಲ್ಲ. ಹಾಗಾಗಿ ಅವರು ಮುಖ್ಯಮಂತ್ರಿ ಆದ್ರೆ ಕೆಂಕೇರಮ್ಮ ದೇವಸ್ಥಾನದಿಂದ ಡಿಕೆ ಶಿವಕುಮಾರ್ ಅವರ ಮನೆ ತನಕ ಪಾದಯಾತ್ರೆ ಮಾಡ್ತೀನಿ ಅಂತ ಹರಕೆ ಹೊಟ್ಟಿದ್ದೀನಿ. ಹಾಗಾಗಿ ನಾನು ನಿನ್ನೆ ಬೆಳಿಗ್ಗೆ 10 ಗಂಟೆಗೆ ಸರಿಯಾಗಿ ಕೆಂಕೇರಮ್ಮ ತಾಯಿಗೆ ಪೂಜೆ ಮಾಡಿಸಿಕೊಂಡು ಕನಕಪುರ ಮಾರ್ಗವಾಗಿ ಇವತ್ತು ರಾಮನಗರ ನಗರವನ್ನು ಪ್ರವೇಶ ಮಾಡಿದ್ದೀನಿ. ಇಲ್ಲಿಗೆ ಬಂದ ತಕ್ಷಣ ಇಲ್ಲಿನ PW ಸರ್ಕಲ್ ಅಲ್ಲಿ ಇರ್ತಕ್ಕಂಥ ಯುವ ಕಾಂಗ್ರೆಸ್ನ ಪದಾಧಿಕಾರಿಗಳು, ಅಧ್ಯಕ್ಷರು, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಮತ್ತು ಶಾಸಕರ ಕೆಲವು ಕಾರ್ಯಕರ್ತರು ಮತ್ತು ಕಾಂಗ್ರೆಸ್ ಪಕ್ಷದ ರಾಮನಗರ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು, ಅನಿಲ್, ಮುತ್ತುರಾಜ್ ಅವರು, ಅಸೀಂ ಅವರು, ಭೂಷಣ್ ಅವರು, ಮಲ್ಲೇಗೌಡ ಅವರು, ರಾಮು ಅವರು, ವಿನಯ್ ಅವರು ಮತ್ತು ಇನ್ನೂ ಅನೇಕ ನಮ್ಮ ಕಾಂಗ್ರೆಸ್ ಪಕ್ಷದ ಡಿಕೆ ಶಿವಕುಮಾರ್ ಅಭಿಮಾನಿಗಳು ಮತ್ತು ಕಾಂಗ್ರೆಸ್ ಪಕ್ಷ ಕಟ್ಟ ಕಾರ್ಯಕರ್ತರು ಇವತ್ತು ನನ್ನನ್ನು ಸನ್ಮಾನ ಮಾಡಿ ಇವತ್ತು ನನಗೆ ಒಂದು ಸ್ವಾಗತವನ್ನು ಕೋರಿದ್ರೆ ಎಲ್ಲರಿಗೂ ಅವ್ರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಸರ್.